ಅರ್ಬಲೈಫ್ ಬಿಸ್ನೆಸ್ ಆಪರ್ಚುನಿಟಿ. ಸೊ ಇದ್ರ ಬಗ್ಗೆ ನಾನು ಓಪನ್ ಆಗಿ ಹೇಳ್ತೀನಿ, ಯಾರೇನಾದರೂ ಅಂದ್ಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸೊ ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅರ್ಬಲೈಫ್ ಬಿಸ್ನೆಸ್ ಎಲ್ಲರೂ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾಯಿದ್ರು. ಆ್ಯಂಡ್ ಅರ್ಬಲೈಫ್ ಬಿಸ್ನೆಸ್ ನಮಗೆ ಐಡಿಯಾಸ್ ಕೊಡಿ ಸರ್, ಅರ್ಬಲೈಫ್ ಬಿಸ್ನೆಸ್ ನಾನು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ನೋಡಿ, ಅರ್ಬಲೈಫ್ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್. ಅರ್ಬಲೈಫ್ ಪ್ರಾಡಕ್ಟ್ ಸೂಪರ್, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾ ಇಲ್ಲ ಗುರು. ಅಂಥ ಪ್ರಾಡಕ್ಟ್ ಗೊತ್ತಾ, ಚಿಂದಿ ಪ್ರಾಡಕ್ಟ್ಸ್. ನಾನು ಇದುವರೆಗೂ ಕೂಡ ಇಂಥ ಪ್ರಾಡಕ್ಟ್ಸ್ನ ಲೈಫಲ್ಲಿ ನೋಡಿಲ್ಲ, ಸುಳ್ಳು ಹೇಳ್ತಿಲ್ಲ. ಇಂಥ ಪ್ರಾಡಕ್ಟ್ಸ್ನ ನೋಡಿಲ್ಲ, ನೋಡೋದಿಲ್ಲ. ಪ್ರಾಡಕ್ಟ್ಸ್ ಬಗ್ಗೆ ನೋ ಥಾಟ್. ಆ್ಯಂಡ್ ಬಿಸ್ನೆಸ್ ನೀವೇನಾದರೂ ಮಾಡ್ತೀರಾ ಅಂತ ಅಂದರೆ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಬಟ್ ನಿಮ್ಮಲ್ಲಿ ತುಂಬಾ ಡೆಡಿಕೇಶನ್ ಇರಬೇಕು. ಯಾವಾಗ ನಿಮ್ಮ ಡೆಡಿಕೇಶನ್ ಕಡಿಮೆ ಆಗೋದು ಬಿಸ್ನೆಸ್ ಆಗಲ್ಲ. ಆ್ಯಂಡ್ ಈಸಿ ಮನಿ ಬರಲ್ಲ ಇಲ್ಲಿ ಅಂತಂದರೆ, ನೀವು ಕುತ್ಕೊಂಡಿರ್ತೀರ ಖಾಲಿ ನಿಮ್ಗೆ ಏನೋ ದುಡ್ಡು ಬರುತ್ತೆ ಅಂದರೆ ಬರಲ್ಲ. ಈಸಿ ಮನಿ ಅಂತೂ ನಮ್ಮ ಅಪ್ಪನೇ ₹1 ಬರಲ್ಲ. ಆ್ಯಂಡ್ ಅದಾದಮೇಲೆ ನಾನು ಓತ್ಲ ಹೊಡಿತೀನಿ ಅಂದರೆ ಈ ಬಿಸ್ನೆಸ್ ನಿಮ್ಗೆ ಆಗಲ್ಲ. ಆ್ಯಂಡ್ ಸಪೋರ್ಟ್ ವೈಸ್ ಬಂತಂದರೆ ನಿಮಗೆ ನಿಮ್ಮ ಕೋಚ್ ಯಾವಾಗಲೂ ಸಪೋರ್ಟಿವ್ ಆಗಿರೋರನ್ನೇ ಚೂಸ್ ಮಾಡಿ. ಸೊ ನನ್ನ ವಿಷಯದಲ್ಲಿ ಏನಾಯಿತು ಅಂತಂದರೆ, ಯಾವತ್ತೂ ನಾನು ಇದ್ರ ಬಗ್ಗೆ ಹೇಳ್ಕೊಂಡಿಲ್ಲ, ಬಟ್ ನೋ ಪ್ರಾಬ್ಲಮ್, ನಾನು ಹೇಳ್ಕೊಳ್ತೀನಿ. ಏನಾದರೂ ಆಗಲಿ ಐ ಆಮ್ ರೆಡಿ ಟು ಫೇಸ್. ಸೊ ನಮ್ಮ ತಂದೆ ತಾಯಿ ಬಂದು ನನ್ನ ಕೋಚ್. ಸೊ ಅವ್ರನ್ನ ಕರ್ಕೊಂಡು ಹೋದಂಥ ಕೋಚ್ ಅವ್ರು ಇಲ್ಲ ಅರ್ಬಲೈಫಲ್ಲಿ. ಸೊ ಅಂದರೆ ಅವ್ರಿಗೆ ಏನಾಯಿತೋ ಗೊತ್ತಿಲ್ಲ, ಅವ್ರಿಗೆ ಎಕ್ಸಿಟ್ ಆದರು, ನನಗೆ ಬೇಡ ಅಂತೇಳಿ. ಓಕೆ, ಸೊ ಅವ್ರು ಇಲ್ಲ ಇವಾಗ ಪ್ರೆಸೆಂಟ್ಲಿ, ಅವ್ರು ಬಿಸ್ನೆಸ್ ಮಾಡ್ತಿಲ್ಲ. ಆ್ಯಂಡ್ ಅರ್ಬಲೈಫ್ ಶೇಕ್ ಕೂಡ ಅವ್ರು ಕನ್ಸ್ಯೂಮ್ ಮಾಡ್ತಾಯಿಲ್ಲ. ಇದನ್ನು ಹೇಳೋದಕ್ಕೆ ಐ ಆಮ್ ರೆಡಿ. ಆ್ಯಂಡ್ ಇವರು ಹೋಗಾದ್ಮೇಲೆ ನಮ್ಮ ತಂದೆ ತಾಯಿ ಕೋಚೇ ಇಲ್ದಿರೋ ಕಾರಣದಿಂದ ಸೊ ನೋ ಒನ್ ಈಸ್ ದೇರ್ ಟು ಹೆಲ್ಪ್ ಅಸ್. ಸೊ ಇದು ಫ್ಯಾಕ್ಟ್. ಅಂತ ಅಂದರೆ ನಾವೇ ಕಲಿಬೇಕು, ನಾವೇ ಎಲ್ಲ ಕಡೆನೂ ಅಟೆಂಡ್ ಮಾಡಬೇಕು ಟ್ರೈನಿಂಗ್ಸ್ಗಾಗಲಿ, ನಾವೇ ಸಿಸ್ಟಮ್ನ ಕಲಿಬೇಕು, ನಾವೇ ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡೋದು ಕಲಿಬೇಕು, ನಾವೇ ಏನೇ ಡೌಟ್ಸ್ ಬಂದರೂ ಕೂಡ ನಾವೇ ಎಲ್ಲ ಮಾಡೋದು. ಆ್ಯಂಡ್ ದೆರ್ ಈಸ್ ನೋ ಒನ್ ಟು ಟೇಕ್ ಕೇರ್ ಆಫ್ ಅಸ್. ಆ್ಯಂಡ್ ಯಾರೂ ಇಲ್ಲಿಲ್ಲ ಟೇಕ್ ಕೇರ್ ಮಾಡಲಿಕ್ಕೆ. ಇಲ್ಲಿ ನಮ್ಗಂತನೆಲ್ಲ ಯಾರಿಗೂ ಕೂಡ ಇಲ್ಲಿ ಟೇಕ್ ಕೇರ್ ಮಾಡೋಕ್ಕೆ ಯಾರೂ ಇರಲ್ಲ. ಓನ್ಲಿ ನೀವೇನಾದರೂ ಗ್ರೋಯಿಂಗ್ ಸ್ಟೇಜಲ್ಲಿದ್ದರೆ ಮಾತ್ರ ದೆನ್ ದೇ ವಿಲ್ ಟ್ರೀಟ್ ಯು ವೆರಿ ಗುಡ್. ಸೊ ಇದು ನಿಜ. ನಾನು ನಿಮಗೆ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಸುಳ್ಳಂತೂ ಹೇಳ್ತಿಲ್ಲ. ಇದು ನಾವು ಮಾಡೋದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ನನಗಿದೆ, ಅದಕ್ಕೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದೊಂದು ಕಡೆ ನಿಮಗೆ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ, ಸಿಸ್ಟಮ್ಸು ಫುಲ್ಲು ಎಲ್ಪ್ ಮಾಡಿಬಿಡುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಬಿಸ್ನೆಸ್ ಸೂಪರಾಗಿ ಗ್ರೋ ಆಗುತ್ತೆ. ಐ ನೋ ನಂದು ಬಿಸ್ನೆಸ್ ಫುಲ್ಲು ಸೂಪರಾಗಿ ಗ್ರೋ ಆಗಿತ್ತು. ಆ ಗ್ರೋ ಆದಾಗೂ ಗೊತ್ತು ಏನಾಯಿತು ಅಂತ. ಆ್ಯಂಡ್ ಈ ಯೂಟ್ಯೂಬಲ್ಲಿ ತುಂಬ ಒಳ್ಳೊಳ್ಳೆ ವಿಡಿಯೋಸ್ನೆಲ್ಲ ಮಾಡಾಕ್ತಿದೆ. ಹೊಟ್ಟೆ ಉರಿ ಜನ ಎಲ್ಲ ಕಡೆ ಇರ್ತಾರೆ. ಸೊ ಯಾರಿಗೆ ಹೊಟ್ಟೆ ಉರಿ ಬಂತು ಏನೋ ಗೊತ್ತಿಲ್ಲ. ಸೊ ವಿಡಿಯೋಸ್ ಬಗ್ಗೆ ಎಲ್ಲ ತುಂಬ ಅಪಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕಂಪ್ಲೀಟ್ಲಿ ಏನು ವಾಚ್ ಟೈಮ್ಸ್ ಇತ್ತು ಯೂಟ್ಯೂಬಲ್ಲಿ ಕಂಪ್ಲೀಟ್ ಎಲ್ಲ ಡ್ರಾಸ್ಟಿಕಲಿ ಬಿದ್ದೋಯ್ತು. ಸೊ ತಲೆ ಕೆಡಿಸ್ಕೊಂಡೋಗಿ ಹೋಗಿಲ್ಲ, ನಾನು ಪೋಸ್ಟ್ ಮಾಡ್ತಾನೆ ಇದ್ದೀನಿ ಈಗಲೂ ಕೂಡ, ಅದು ಏನಾದರೂ ಆಗಲಿ ಅಂತೇಳಿ. ಇದೆಲ್ಲ ಆಗುತ್ತೆ, ಇದೆಲ್ಲದಕ್ಕೂ ನೀವು ರೆಡಿ ಇದ್ದರೆ ಮಾತ್ರ ದೆನ್ ಖಂಡಿತ ದೆನ್ ಅರ್ಬಲೈಫ್ ಇಸ್ ಯೋರ್ಸ್ ಫಾರ್ ಶೋರ್. ಅರ್ಬಲೈಫ್ ಅಮೇಝಿಂಗ್ ಕಂಪನಿ ಬಾಸ್. ಈಗಲೂ ಕೂಡ ನಾನು ಅರ್ಬಲೈಫ್ ಅಂದರೆ ಸಖತ್ ಇಷ್ಟ, ಶೇಕ್ ಅಂದರೆ ಇಷ್ಟ, ಎಲ್ಲ ಇಷ್ಟ. ಬಟ್ ನಮ್ಮನ್ನು ಯಾರೋ ಒಬ್ರು ಕರ್ಕೊಂಡು ಅವ್ರು ಇಲ್ಲ, ಈಗೇನು ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ನಾನು ಬೈಯೋದ್ರದ ಅವಶ್ಯಕತೆ ಏನು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಇಲ್ದಿರೋ ಕಾರಣದಿಂದ ಯಾರೋ ಒಬ್ಬರು ಮಿಸ್ಗೈಡ್ ಮಾಡೋದಿದೆಲ್ಲ ನಡೆಯುತ್ತೆ. ನಾನು ತುಂಬಾ ಕಲ್ತಿದ್ದೀನಿ ಅರ್ಬಲೈಫಿಂದ. ಆ್ಯಂಡ್ ತುಂಬ ಫೇಲ್ಯೂರ್ಸ್ನ ನೋಡಿದ್ದೀನಿ. ಆ ಫೇಲ್ಯೂರ್ಸ್ನೆಲ್ಲ ನನ್ನ ಲೈಫ್ನಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನನ್ನ ಲೈಫು ಸೂಪರ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ನನಗೆ. ಯಾಕಂತ ಅಂದರೆ ನಾನು ಏನೇನು ಫೇಲ್ಯೂರ್ಸ್ ಇಲ್ಲಿ ಕಲ್ತಿದ್ದೀನೋ ನಾನು ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಫೇಲ್ಯೂರಿಂದ ಕಲಿಯೋಕ್ಕೆ ಏನಾದರೂ ಸಿಗುತ್ತೆ, ಸಕ್ಸಸ್ಸಿಂದ ಏನೂ ಸಿಗಲ್ಲ. ನೀವು ಹೋಗ್ಬಿಟ್ಟು ಮುಖೇಶ್ ಅಂಬಾನಿ ಮಗನ ಹತ್ರ ಏನೂ ಕಲಿಯೋಕ್ಕಾಗಲ್ಲ, ಹೆಂಗೆ ನೀವು ಬಿಸ್ನೆಸ್ನ ಈ ರೇಂಜಿಗೆ ದೊಡ್ಡದಾಗಿ ತಂದಿದ್ದೀರಾ ಅಂತ. ಆದರೆ ಯಾರಾದರೂ ಒಬ್ಬ ಹೆಂಗೆಸ್ಟ್, ಈಗ ಅದೇ ನೀವು ಹೋಗ್ಬಿಟ್ಟು ಮುಖೇಶ್ ಅಂಬಾನಿ ಮಗನ ಇಟ್ಕೊಂಡು ನಾನು ಬಿಸ್ನೆಸ್ನ ಕಲಿತೇನೆ ಅಂದರೆ ಆಗಲ್ಲ. ಅದೇ ನೀವೇನೋ ನಿಖಿಲ್ ಕಾಮತ್ ಅಂದರೆ ಫೌಂಡರ್ ಆ್ಯಂಡ್ ಕೋ ಫೌಂಡರ್ ಝೀರೋದ ಅವ್ರ ಹತ್ರ ಹೋದೇನೋ ಕಲಿಬೋದು. ಬಿಕಾಸ್ ಈ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಹಂಗೆ ನನ್ನ ಹತ್ರ ನೀವು ಬಂದರೆ ನಿಜವಾಗ್ಲೂ ಕಲಿತೀರಾ. ಯಾಕೆ ಅಂತಂದರೆ ನಾನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದೆ. ನೋ ಒನ್ ಯೂಸ್ ಟು ಸಪೋರ್ಟ್ ಮೀ, ನನಗೆ ಯಾರು ಕೂಡ ಇದುವರೆಗೂ ಹೇಳ್ತೀನಿ ನೋಡಿ, ನಮ್ಮ ತಂದೆ ತಾಯಿ ಪಾಪ ಗೊತ್ತಿಲ್ಲ, ಅವ್ರು ಓದಿಲ್ಲ, ಅವ್ರಿಗೆ ಅರ್ಬಲೈಫು ಶೇಕ್ ಅಂದರೆ ಮಾತ್ರ ಗೊತ್ತು. ಇದು ಏನು ಮಾಡುತ್ತೆ ಅದೆಲ್ಲ ಏನೂ ಗೊತ್ತಿಲ್ಲ ಪಾಪ. ಒಳ್ಳೆಯವರು, ಅವ್ರಿಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನಾನೇ ರಿಸರ್ಚ್ ಮಾಡಿದ್ದು, ಹೆಂಗೆ ಮಾಡಬೇಕು ಈ ಬಿಸ್ನೆಸ್ನ, ಏನು ಮಾಡಿದ್ರೆ ಸರಿ ಹೋಗುತ್ತೆ. ದೆನ್ ಐ ಥಾಟ್ ಯೂಟ್ಯೂಬಲ್ಲಿ ಮಾಡಬೇಕು. ಸೊ ಯಾರೋ ಒಬ್ಬರು ಹಿಂಗೆ ಯೂಟ್ಯೂಬಲ್ಲಿ ಮಾಡ್ತಿದ್ರು. ಸೊ ಈಗಲೂ ಕೂಡ ಅವ್ರು ಯೂಟ್ಯೂಬಲ್ಲಿ ಮಾಡ್ತಿದ್ರೆ ನಾನು ಅವರಿಂದನೇ ಇನ್ಸ್ಪೈರ್ ಆಗಿತ್ತು. ಸೊ ತುಂಬ ಖುಷಿ ಆಯಿತು ಅವ್ರು ಮಾಡೋದನ್ನ ನೋಡಿ. ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತ ಅನಿಸಿ ನಾನು
ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಆಗ್ತಾ ಗೊತ್ತಿಲ್ದಿರಂಗೆ ಗ್ರೋತ್ ಸಿಕ್ತು. ತುಂಬ ಜನ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಹರ್ಬಲ್ ಲೈಫ್ ಬಗ್ಗೆ ಮಾತಾಡೋರು ಬಂದರು. ಬಟ್ ಯಾರು ಕೂಡ ಸಸ್ಟೈನ್ ಆಗಿಲ್ಲ ಮಾರ್ಕೆಟಲ್ಲಿ. ಇದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ನೀವು ಡೈಲಿ ವೀಡಿಯೋ ಮಾಡಾಕ್ಬೇಕಂತೇನಿಲ್ಲ ಬಾಸ್. ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 15 ವೀಡಿಯೋ ಆದರೂ ಮಾಡಾಕಿ. ಅಂದರೆ 2 ದಿನಕ್ಕೆ ಒಂದು ವೀಡಿಯೋ ಆದರೂ ಮಾಡಾಕಬೇಕು. ಅಷ್ಟಾದ್ರೂ ಮಾಡಿ ನೀವು ಕನ್ಸಿಸ್ಟೆನ್ಸಿ ಆಗಿದ್ದೀರಾ ಅಂತ. ಅದನ್ನು ಮಾಡ್ಲಿಕ್ಕೆ ಆಗ್ತಾ ಸ್ಲೋಲಿ ನಂದು ಬಿಸ್ನೆಸ್ ಅನ್ನೋದು ಪಿಕಪ್ ಆಗ್ತಾ ಬಂತು. ಈ ಪಿಕಪ್ ಆದಾಗ ಯಾವಾಗಾದ್ರು ಡ್ರಾಪ್ ಆದಾಗ ರೆಡಿ ಆಗಿರಬೇಕು. ಎಲ್ಲ ಬಿಸ್ನೆಸ್ ಆದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್ ಇದ್ದಾಗ ನಾನು ಡ್ರಾಪ್ ಆದರೂ ರೆಡಿ ಇದ್ದೀನಿ, ನಾನು ಅಪ್ಪೋದ್ರೂ ರೆಡಿ ಇದ್ದೀನಿ. ಅಪ್ಪೋದಾಗ ನಾನೇ ತಾನೇ ನೋಡ್ಕೊಂಡು ಬಿಸ್ನೆಸ್ನ. ಡ್ರಾಪ್ ಆದಾಗ ಹೆಂಗೆ ಬಿಟ್ಬಿಡ್ತೀನಿ? ಬಿಡೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಅಪ್ಪೋದಾಗ ನಾನು ಇದ್ದೀನಿ ಅಂದರೆ ಡ್ರಾಪ್ ಆದಾಗ ನಾನು ಎತ್ಕೊಳ್ಳೋಕೆ ರೆಡಿ ಇರಬೇಕು. ಹಿಂಗೆಲ್ಲ ನೀವು ರೆಡಿ ಇದ್ದರೆ ಬನ್ನಿ ಬಿಸ್ನೆಸ್ಗೆ. ಆ್ಯಂಡ್ ನಿಮಗೆ ಖಂಡಿತ ನೀವು ಇದರಲ್ಲಿ ಸಖತ್ ರೆಕಗ್ನೈಸೇಷನ್ ಎಲ್ಲ ಸಿಗುತ್ತೆ. ನೀವು ಯಾವಾಗ ಇದ್ರಲ್ಲಿ ಬಿಸ್ನೆಸ್ ಮಾಡುತ್ತಾ ಇದ್ದೀರಾ ಅಂತ ಗೊತ್ತಾಯ್ತಂದರೆ ನಿಮ್ಗೆಲ್ಲರೂ ರೆಕಗ್ನೈಸ್ ಮಾಡೋರು. ನಿಮ್ಗೆ ರೆಕಗ್ನೈಸೇಷನ್ ಬಗ್ಗೆ ಯಾವುದು ದೂಸರ ಮಾತಿಲ್ಲ. ಐ ವೋಂಟ್ ಟಾಕ್ ಅಬೌಟ್ ದೋಸ್ ಥಿಂಗ್ಸ್. ನಿಮಗೆ ಸಖತ್ತಾಗಿ ಮರ್ಯಾದೆ ಕೊಡ್ತಾರೆ ಇಲ್ಲಿ ನೀವೇನಾದರೂ ಕೆಲಸ ಮಾಡಿದ್ರೆ. ಆ್ಯಂಡ್ ಅದೇ ರೀತಿ ನಿಮಗೆ ಕೆಲಸ ಮಾಡಿಲ್ಲ ಅಂದರೆ ಎಲ್ಲೂ ಮರ್ಯಾದೆ ಕೊಡಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಹರ್ಬಲ್ ಲೈಫ್ ಅಂತ ನೀವು ಎಲ್ಲೂ ಏನೋ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಇವ್ರು ಅನ್ಫಿಟ್. ಒಂದು ಕಂಪ್ನಿಗೆ ಹೋಗ್ತೀರಾ, ಕೆಲಸ ಮಾಡ್ತಿಲ್ಲ ಅಂದರೆ ನಿಮ್ಮನ್ನ ಮಾತಾಡ್ಸಲ್ಲ ಅವ್ರು ದೇ ವಾಂಟ್ ಓನ್ಲಿ ವರ್ಕಿಂಗ್. ಇಲ್ಲೂ ಕೂಡ ಅಷ್ಟೇ. ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಮನ್ನ ಗುರುತಿಸ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಓ ನೀವಾ ಅಂತ ಚಪ್ಪಾಳೆ ಹೊಡಿತಾರೆ. ನೀವು ಏನೋ ಮಾಡ್ತಾ ಇಲ್ಲ ಅಂದರೆ ಯಾರೂ ನಿಮ್ಮನ್ನ ನೋಟಿಸ್ ಮಾಡಲ್ಲ. ಇಲ್ಲಂತ ಅಲ್ಲ, ಪ್ರಪಂಚ ಇರೋದೇ ಹಂಗೆ. ಅದು ನಂಗೆ ಅರ್ಥ ಆಗಿದೆ. ಇದೆಲ್ಲ ನಂಗೆ ಅರ್ಥ ಆಗಿದ್ದು ಹರ್ಬಲ್ ಲೈಫಲ್ಲೇ. ನಾನು ಕಾರ್ಪೊರೇಟಲ್ಲಿ ನನಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನನಗೆ ಕಾರ್ಪೊರೇಟಲ್ಲಿ ಏನು ಅರ್ಥ ಆಯಿತೋ ಅದಕ್ಕಿಂತ ಜಾಸ್ತಿ ನಂಗೆ ಅರ್ಥ ಆಗಿದೆ ಹರ್ಬಲ್ ಲೈಫಿಂದ. ಸೊ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್ಬಲ್ ಲೈಫ್. ಸೊ ಇದೆಲ್ಲ ನಾನು ಬಿಸ್ನೆಸ್ ಬಗ್ಗೆ ಇದೆಲ್ಲದಕ್ಕೂ ನೀವು ರೆಡಿ ಇಲ್ಲ, ನಾನು ಮಾಡೋಕ್ಕಾಗುತ್ತೆ ಏನಾದರೂ ಬರಲಿ. ಆ್ಯಂಡ್ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರಲೇಬೇಕು ಬಾಸ್. ನಿಮ್ಮ ಫ್ಯಾಮಿಲಿ ಒಳಗಡೆ ಇಲ್ಲ, ನಾನು ಸಪೋರ್ಟ್ ಮಾಡಲ್ಲ ಅಂತ ಅಂದರೆ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಿಮ್ಮ ಫ್ಯಾಮಿಲಿ ಒಳಗಡೆ ಸಪೋರ್ಟ್ ಇರಬೇಕು. ಅವ್ರಿಗೆ ಗೊತ್ತಿರಬೇಕು ಅಟ್ಲೀಸ್ಟ್ ನೀವು ಶೇಕ್ ಕುಡಿತಾ ಇದ್ದೀನಿ ಅಂತ. ಅದು ಏನೂ ಗೊತ್ತೇ ಇಲ್ಲ ನಿಮ್ಮ ಮನೆಯವ್ರಿಗೆ ಅಂತಂದರೆ ಅದು ಮಾಡಲಿಕ್ಕಾಗಲ್ಲ. ಈ ರೀತಿಯಾದಂತೆಲ್ಲ ಇದೆ. ಬಟ್ ಗ್ರೋತ್ ಮಾತ್ರ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ನೀವು ಊಹೆ ಕೂಡ ಮಾಡೋಕ್ಕಾಗಿದ್ರೆ ಅಂಥ ಗ್ರೋತ್ ಸಿಗುತ್ತೆ. ನಿಮಗೆ ಪ್ರಾಪರ್ ಕೋಚ್ ಇರಬೇಕು, ಪ್ರಾಪರ್ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಸಿಗುತ್ತೆ. ಯಾರೋ ಒಬ್ರು ಕರ್ಕೊಂಡು ಹೋಗ್ಬಿಟ್ರು ಬಿಟ್ಬಿಟ್ರು ಅಂದರೆ ದೆನ್ ನಂತರ ಆಗುತ್ತೆ. ಕಲಿಯೋದು ಜಾಸ್ತಿ ಆಗಿಬಿಡುತ್ತೆ, ಟೈಮ್ ಅನ್ನೋ ಜಾಸ್ತಿ ಇರುತ್ತೆ. ನೋಡಿ, ಮಿಸ್ಟೇಕ್ಸಿಂದನೇ ಜಾಸ್ತಿ ನಾವು ಕಲಿಯೋದು. ಸಕ್ಸಸ್ಸಿಂದಾಗಿಂದ ಮಿಸ್ಟೇಕ್ಸಿಂದಾನೇ ಜಾಸ್ತಿ ಕಲಿಯೋದು. ಆ ಮಿಸ್ಟೇಕ್ಸ್ನ ನಾನು ಕಲ್ತ್ಕೊಂಡು ಈಗ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀನಿ. ನೀವು ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೋಚ್ನ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇದನ್ನು ಯಾವಾಗ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ತೀರೋ ನಿಮ್ಮದು ಗ್ರೋತ್ ಚೆನ್ನಾಗಾಗುತ್ತೆ. ನೀವು ಯಾವಾಗ ಯಾರೋ ಒಬ್ಬರು ಸಿಕ್ಕರು, ಯಾರೋ ರೋಡಲ್ಲಿ ಹೋಗ್ತಾ ಇದ್ದ ಒಂದು ಕೊಟ್ಟ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಇವ್ರ ಹತ್ರ ಹೋದರೆ ನನಗೆ ಸಿಗುತ್ತೆ, ಇವ್ರ ಹತ್ರ ಏನೋ ಒಂದು ಕಂಟೆಂಟ್ ಇದೆ ಈ ಮನುಷ್ಯನ ಹತ್ರ ಹೋದರೆ ನನ್ನ ಲೈಫ್ ಏನೋ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಆ ಮನುಷ್ಯನ ಹತ್ರ ಹೋಗಿ. ಖಂಡಿತ ನಿಮಗೆ ಚೇಂಜಸ್ ಅನ್ನೋದು ಆಗೇ ಆಗುತ್ತೆ. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಅವಾಗ ಖಂಡಿತ ನಿಮ್ಮ ಲೈಫ್ ಅನ್ನೋ ಚೇಂಜ್ ಆಗುತ್ತೆ. ಆ್ಯಂಡ್ ಮಾಡೋರು ಖಂಡಿತ ಮಾಡಿ. ಇಟ್ಸ್ ಅನ್ ಅಮೇಝಿಂಗ್ ಬಿಸ್ನೆಸ್. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾವುದು ನೀವು ಬಿಸ್ನೆಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಖಂಡಿತ. ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೊಸ ಬಿಸ್ನೆಸ್ ಮಾಡೋರು ಮಾತ್ರ. ಯಾರಾದರೂ ನೀವು ಹರ್ಬಲ್ ಲೈಫ್ ಆಲ್ರೆಡಿ ನಾನು ಯೂಸ್ ಮಾಡ್ತೀನಿ, ನಾನು ಈಗ ಮತ್ತೆ ಬಿಸ್ನೆಸ್ ಸಾರಿ, ನೀವು ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲೇ ಮಾಡಿ. ಓಕೆ. ಸೊ ಯಾರಾದರೂ ನಾನು ಇವಾಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಸೀರಿಯಸ್ ಆಗಿ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಆಸೆ ಇದೆ ಅನ್ನೋರು ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ದುಡ್ಡು ಇರಬೇಕಂತ ಇಲ್ಲ ಬಿಸ್ನೆಸ್ ಮಾಡಲಿಕ್ಕೆ, ಆಸೆ ಇರಬೇಕು, ಹಠ ಇರಬೇಕು, ಛಲ ಇರಬೇಕು. ನಾನು ಬಿಸ್ನೆಸ್ ಮಾಡೇ ಮಾಡ್ತೀನಿ, ನಾನು ಏನೋ ಒಂದು ಗ್ರೋತ್ ಆಗ್ತೀನಿ. ಇವತ್ತು ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾನು ಹೇಳ್ಕೊಡೋಕೆ ರೆಡಿ. ನೀವು ರೆಡಿ ಇದ್ದೀರಾ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಖಾಲಿ ಕೊಡೋಕೆ ಹೋಗ್ಬೇಡಿ ಸ್ನೇಹಿತರೆ. ಇದೇ ರೀತಿ ಜಾಸ್ತಿ ವಿಡಿಯೋಸ್ ಬೇಕು ನನ್ನ ಕಡೆಯಿಂದ ಅಂದರೆ ಕಮೆಂಟ್ ಮಾಡಿ. ಸೊ ಏನು ಅನಿಸ್ತು ನಿಮ್ಗೆ ಇದ್ರ ಬಗ್ಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಏನಂತ. ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಅಮೇಜಿಂಗ್ ವಿಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.